ಈಗ ವಕ್ಫ್ ಅದಾಲತ್ ಸಾಹೇಬರು ಬಂದಾದ್ಮೇಲೆ ಮಾತ್ರ ಆಗ್ತಾ ಇರೋದು, ಹಿಂದೆ ಇದು ಆಗ್ತಾ ಇರಲಿಲ್ಲ. ವಕ್ಫ್ ಆಫೀಸರ್ ಸ್ವಲ್ಪ ಜವಾಬ್ದಾರಿ ತಗೊಂಡು ಡಿಒ ಮೈನಾರಿಟಿ ಜವಾಬ್ದಾರಿ ತಗೊಂಡ್ಬಿಟ್ಟು ಏನೇನ್ ಬಂದಿದೆ ತಾಲೂಕು ವೈಸ್ ಬಿಡಿಸಿ. ವಕ್ಫ್ ಅದಾಲತ್ತು ಅರ್ಜಿಗಳು ಬಂದಿದೆಮ್ಮ ವರ್ಷವಾಗಿ 368 ಬಂದಿದೆ. ನಾನು 1 ತಿಂಗಳು ಡೆಡ್ಲೈನ್ ಟೈಮ್ ಕೊಟ್ಟಿದ್ದೀನಿ, 1 ತಿಂಗಳಲ್ಲಿ ಮಾಡಿ. ನೀವೇ ಮಾಡಿಸ್ಬೇಕು, ಸಿಟಿ ವ್ಯಾಪ್ತಿಗೆ ಬರುತ್ತೆ ಇಲ್ಲ ಮಾಡಿಸಿ ಕೋಆರ್ಡಿನೇಟ್ ಮಾಡಿ. ಮತ್ತೊಂದು ಮಾತು ಹೇಳ್ತೀನಿ ವಕ್ಫ್ ಆಫೀಸರ್ ಅವರೇ, ನೀವು ವಾರಕ್ಕೆ ಒಂದ್ಸತಿ ಮೀಟಿಂಗ್ ಮಾಡ್ತೀವಿ ಎಲ್ಲಾರು ಜೋಡಿ, ಅದರಲ್ಲಿ ಬಂದು ನೀವು ಹೇಳ್ತೀರಾ ಅಂದ್ರೆ ಡಬ್ಲ್ಯೂಸಿಟಿ ಇಲಾಖೆಯದು ಸರ್ 550 ಜಾಗ ಹುಡುಕಿವಿ ಅಂಗನವಾಡಿಗೋಸ್ಕರ. ಯಾಕೆಂದ್ರೆ ಆ ಅಧಿಕಾರಿಗಳು ಬಂದು ಪ್ರತಿ ಶುಕ್ರವಾರ ಮೀಟಿಂಗ್ ಅಲ್ಲಿ ಬಂದು ಬಂಡೆ ಬಿದ್ದು ರೇಸ್ ಮಾಡಿ ಅಂತ ಹೇಳಿ ಹಿಂದೆ ಬಿದ್ದು ನಾವು ಮಾಡ್ತೀವಿ. ಅದೇ ರೀತಿ ಇದನ್ನು ನಾವು ಈಸಿಲಿ ಮಾಡಬಹುದು. 1 ಮಂತ್ 1 ತಿಂಗಳು ಅಭಿಯಾನವಾದಿಯಲ್ಲಿ ಇದು ಮಾಡಬಹುದಾಗಿರೋದು. ಅರ್ಥ ಆಯ್ತಲ್ಲ? ಪಟ್ಟಿ ನೀವು ಫಸ್ಟ್ ಆಫ್ ಆಲ್ ಆ ಆಫೀಸಸ್ಗೆ ಕೊಡ್ಬೇಡಿ, ನೀವೇ ಡೈಲಿ ಫಾಲೋ ಅಪ್ ಮಾಡಿ. ವಾರಕ್ಕೆ ಒಮ್ಮೆ ನನ್ನ ಕಡೆಯಿಂದ ಫಾಲೋ ಅಪ್ ಮಾಡಿ, ಸಿಒ ಕಡೆಯಿಂದ, ಕಾರ್ಪೊರೇಷನ್ ಕಮಿಷನರ್ ಕಡೆಯಿಂದ, ಡಿಒಡಿಸಿ ಕಡೆಯಿಂದ ಫಾಲೋ ಅಪ್ ಮಾಡ್ತೀರಾ ಅಂದ್ರೆ ನಾನೇ ಆಗ್ಬಿಡುತ್ತೆ ಇದು ಕೆಲಸ. ಏನು ಜಾಸ್ತಿ ಅಂತ ಏನಿಲ್ಲ, ಈಸಿಲಿ ಮಾಡಬಹುದು. ಈಗ ಕಾಶಿನಾಥ್ ಈಗ ಮಾತಾಡ್ಬಾರ್ದು, ಸರ್ವೆ ನಂಬರ್ ಅಂದ್ರೆ ನೀವೇ ಕೋಆರ್ಡಿನೇಟ್ ಮಾಡಿ ಕ್ಲಿಯರ್ ಮಾಡ್ಬೇಕಲ್ವಾ. 1 ಮಂತ್ ಕೊಟ್ಟಿದ್ದಾರೆ ಸಾಹೇಬ್ರು ಶ್ರಮೆ, ಅದು ಒಳ್ಳೆ ಕಾಲವನ್ನು ಕೊಟ್ಟಿದ್ದಾರೆ, ಮಾಡಿಸಿ. ಚಿತ್ತಾಪುರ್ ವಾಡಿ ಚಿತ್ತಾಪುರ್ ಮಾತಾಡಿ ಸರ್. ವಾಡಿಗಳಲ್ಲಿ 4 ಪ್ರಾಪರ್ಟೀಸ್ ಇರುತ್ತೆ. ಇದರಲ್ಲಿ 2 ಪ್ರಾಪರ್ಟೀಸ್ ಪ್ರಾರಂಭದಲ್ಲಿ ಡಿಸೈಡ್ ಆಗಿದೆ ಸರ್. ಒಂದು ಮಾತ್ರ ಗ್ರಾಮ ಕಾಂಡದಲ್ಲಿ ಇರ್ತಾರೆ, ಇನ್ನೊಂದು ಅದು ಕೂಡ ಗ್ರಾಮ ಕಾಂಡದಲ್ಲೇ ಇರ್ತಾರೆ. 2 ಅಲ್ಲ ಗ್ರಾಮ ಕಾಂಡದಲ್ಲಿ ಇದೆ ಅಂದ್ರೆ ನೀವು ಇಒ ಜೊತೆ ಮಾತಾಡಿಸ್ಕೊಳ್ರಿ. ಇಒ ಎಲ್ಲಿದ್ದಾರೆ? ಚಿತ್ತಾಪುರ್ ಇಒ ನೀವು ಕೋಆರ್ಡಿನೇಟ್ ಮಾಡ್ಬೇಕು. ಗ್ರಾಮ ಕಾಂಡ ಇರ್ಲಿ, ಸರ್ವೆ ನಂಬರ್ ಇರ್ಲಿ, PID ವ್ಯಾಪ್ತಿಯಲ್ಲಿ ಬರ್ತಾ ಇರೋದು ಇರ್ಲಿ, ಕೋಆರ್ಡಿನೇಟ್ ಮಾಡೋದು ನಿಮ್ಮಂತದಲ್ಲಿನೇ ಅಲ್ವಾ. ಈಗ ನೋಡಿ ಎಲ್ಲ ಆಫೀಸರ್ಸ್ ಹೇಳ್ತಾ ಇದೀನಿ, ಅರ್ಬನ್ ಆಗ್ಲಿ, ರೂರಲ್ ಆಗ್ಲಿ, ರೆವಿನ್ಯೂ ಆಗ್ಲಿ, ಪ್ಲೀಸ್ ಡೂ ಕೋಆರ್ಡಿನೇಷನ್ ಮೀಟಿಂಗ್ ಈ ವಾರನೇ ಮಾಡಿಸಿ. ನೀವು ಲಿಸ್ಟ್ ಕೊಡ್ರಿ, ಎಲ್ಲ ತಾಲೂಕ್ ವೈಸ್ ಕೊಡಿ, ಯಾವ್ದು ಅರ್ಬನ್ ಇದೆ, ಯಾವ್ದು ರೂರಲ್ ಇದೆ, ಫುಲ್ ಪಟ್ಟಿ ಕೊಡಿ. ಅವರು ಮೀಟಿಂಗ್ ಫಾಲೋ ಅಪ್ ಮಾಡಿಸಿ ಕ್ಲಿಯರ್ ಮಾಡ್ಬೇಕಲ್ಲ ರೀ. ಇಲ್ಲ ಈಗ ಆಗಿರೋ ಖಾತಾ 16, ಅದರ ಫ್ಲಾಗಿಂಗ್ ಆಗಲೇ ಇಲ್ಲ. 14 ಪೆಂಡಿಂಗ್ ಇದೆ. ಫ್ಲಾಗಿಂಗ್ ಆಗಕ್ಕೆ ಏನು ಸಮಸ್ಯೆ, ನಿಮ್ಗೆ ಏನು ತೊಂದರೆ? ಏನಕ್ಕೆ ಮಾಡಿಲ್ಲ ಅಂತ ನಾನು ಕೇಳೋದು ನಿಮಗೆ. ಆಯ್ತು, ಅವ್ರಿಗೇನೆ ಕೇಳ್ತಾ ಇರೋದು, 3 ದಿನಕ್ಕೆ ಕೇಳ್ತಾ ಇರೋದು ನಾನು 1 ತಿಂಗಳು ಡೆಡ್ಲೈನ್ ಟೈಮ್ ಕೊಟ್ಟಿದ್ದೀನಿ, 1 ತಿಂಗಳಲ್ಲಿ ಮಾಡಿ. 18 ಇದೆ ಮೇಡಮ್, ಇವಾಗ ಆಗಿದೆ 11 ಅಷ್ಟೇ ಬಾಕಿ ಇದೆ ಮೇಡಮ್. 12 ಬಾಕಿ ಇದೆ. 11 ಸರ್. ಇಲ್ಲ ನನಗೆ 18 6 ಆಗಿದೆ, 12 ಬಾಕಿ ಸರ್. ಸ್ವಲ್ಪ ನೋಡಿ, ಫ್ಲಾಗಿಂಗ್ ಆಗ್ಲೇ ಇಲ್ಲ ನಿಮ್ಮಲ್ಲಿ. ಹಾಗೆ 6 ಆಗಿದೆ, 6ರಲ್ಲೂ ಆ ಫ್ಲಾಗಿಂಗ್ ಏನು ಫ್ಲಾಗಿಂಗ್ ಮಾಡ್ತಲ್ಲ ನೀವು? ಖಾತಾ ಮೇಲೆ ಫ್ಲಾಗಿಂಗ್ ಮಾಡೋದೇನು ಸಮಸ್ಯೆ ಇಲ್ಲಲ್ಲ? ಇಲ್ಲ ಸರ್, ಮಾಡ್ಬೇಕು ಸರ್. ಏನು ಮಾಡ್ತಲ್ಲ ನೀವು? ಹೌದು ಏನು ಮಾಡಿಲ್ಲ. ಸಾಫ್ಟ್ವೇರ್ ಏನಾದ್ರು ಪ್ರಾಬ್ಲಮ್ ಏನಿದೆ ಅಂತ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗ್ತಾ ಮಾಡಿ 15 ದಿನ ಮಾಡಿದ್ದೀವಿ. ಮಾಡಿ ಡಾಕ್ಯುಮೆಂಟ್ಗೆ ಅವಕಾಶ ಕಾಲಾವಕಾಶ ಕೊಟ್ಬಿಟ್ಟು ಕ್ಲಿಯರ್ ಮಾಡಿಸಿ. ಅದು ಏನಿದೆ ಸರಿ. ಸೇಡಮ್ ವೀಕಲ್ಲಿ ಮಾಡ್ತೀವಿ. ಒಂದು ಸಬ್ಮಿಷನ್ ಸರ್ ರಿಗಾರ್ಡಿಂಗ್ ಸಾಫ್ಟ್ವೇರ್ ಮೇಡಮ್ ಹೇಳಿದ್ರೆ ಅದೊಂದು ಅಪ್ಡೇಟ್ ಆಗಿಲ್ಲ, ಅದು ಆಗ್ತಂದ್ರೆ ನಾವು ಅಪ್ಲೈ ಮಾಡಿದ್ದೀವಿ. ಮ್ಯಾನುವಲಿ ಮಾಡ್ತೀವಿ ಸರ್. ಏನಕ್ಕೆ ಮಾಡಿಲ್ಲ ಅಂತ ನಾನು ಕೇಳಿದ್ರು ಸರ್. ಆಗಿರೋದು ಖಾತೆಗಳು ಫ್ಲಾಗಿಂಗ್ ಮಾಡಕ್ಕೆ ಸಮಸ್ಯೆ ಇಲ್ಲ ಸರ್. ಆಗಿರೋದು 17 ಫ್ಲಾಗಿಂಗ್ ಆಗಿಲ್ಲ ಸರ್. ಅದೇ ಇವತ್ತು ವೀಕಲ್ಲಿ ಮಾಡ್ಬೋದು. ಇಲ್ಲ ಆಯ್ತು ಮಾಡ್ತೀವಿ. ಈಗ ಏನಕ್ಕೆ ಮಾಡಿಲ್ಲ ಅಂತ ನಾನು ಕೇಳಿದ ಪ್ರಶ್ನೆ ಇಲ್ಲ. ನಾನು ಒಂದು 4 ದಿನ ನನ್ನ ಗಮನಕ್ಕೆ ಇದ್ದಿಲ್ಲ ಸರ್. ಇದು ನಾನು ಇವತ್ತು ಮೀಟಿಂಗ್ ನಿನ್ನೆನೆ ಗೊತ್ತಾಯ್ತು ವಿಷಯ, ನಾನು ಅಟೆಂಡ್ ಮಾಡಿ ಕಂಪ್ಲೇಂಟ್ ಮಾಡಿ. ಒಬ್ಬ ಆಫೀಸರ್ ಕರೆಕ್ಟಾಗಿ ಫಾಲೋ ಮಾಡಿ ವಾರಕ್ಕೊಂದ್ಸತಿ ಮೀಟಿಂಗ್ ಮಾಡ್ರಿ. ನೀವು ನಿಮ್ದು ತಪ್ಪುಗಳು ಇದೆ ನೋಡಿ, ಅವ್ರ ಗಮನಕ್ಕೆ ತಂದಿಲ್ಲ. ಅವ್ರು ಹೊಸದಾಗಿ ಬಂದವರಂತೆ ಅವ್ರು ಹೋಗಿ ಗಮನಕ್ಕೆ ತರಬೇಕು ತಾನೆ. ನೀವು ಯಾರು ಹೊಸದಾಗಿ ಬರ್ತಾರೆ, ತಹಸೀಲ್ದಾರಲ್ಲಿ ಕನ್ಸಲ್ಟ್ ಯಾವ್ದಾರ ಡಿಪಾರ್ಟ್ಮೆಂಟ್ ಇಲ್ಲಿ ಹೋಗಿ ನೀವು ಭೇಟಿ ಮಾಡಿ ಮಾಹಿತಿ ಕೊಡ್ಬೇಕು ತಾನೆ. ಸರ್ ಹಿಂಗೆ ಪೆಂಡಿಂಗ್ ಇದೆ, ಹಿಂಗೆ ಮಾಡ್ಕೊಡಿ ಅಂತ ಹೇಳ್ಬೇಕು ತಾನೆ ನೀವು. ಆಯ್ತು ಮಾಡಿ, 1 ತಿಂಗಳಲ್ಲಿ ಮಾಡಿ ಸರ್. ಆಮೇಲೆ ಎಲ್ಲರಿಗಿಂತ ಮುಖ್ಯಮ್ಮ, ಈಗ ನಮ್ಮ ಖಬರ್ ಸ್ಟಾರ್ದು ಮಾಡಿಕೊಡ್ತಾರೆ, ಮಾಡಿ ಹೇಳ್ತಾರೆ. ಅಮ್ಮ ಇನ್ನೊಂದು ತಮ್ಗೆಲ್ಲ ಪಾಪ ಇಲ್ಲಿ ಸ್ವಲ್ಪ ಎಲ್ಲ ಈಗ ಟೋಟಲ್ ನಿಮಗೆ ಖಬರ್ ಆಗ್ಬಿಡೋದು. ತಮಗೆ DC ಮೇಡಮ್ 2 ಸತಿ ಮನೆ ಮುಖ್ಯಮಂತ್ರಿಗಳು ಈ ವರ್ಷ ನಮ್ಮ ಸರ್ಕಾರ ಈ ಮೊನ್ನೆ ಸರ್ಕಾರ ಬಂದಾದ್ಮೇಲೆ 2 ಮೀಟಿಂಗ್ ಮಾಡಿ DCM 2 ಮೀಟಿಂಗಲ್ಲೂ DCಗಳು ಆಲ್ DCC ಇದ್ದಾರೆ. 2017ರಲ್ಲಿ ಮನೆ ಮುಖ್ಯಮಂತ್ರಿ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ
ಇವಾಗ ಒಂದು ಆದೇಶ ಮಾಡಿದ್ದಾರೆ. ಏನಂತ ಆದೇಶ ಮಾಡಿದ್ದಾರೆ? ಬರೀ ಮುಸ್ಲಿಂ ಸಮಾಜಕ್ಕಿಲ್ಲ, ಎಲ್ಲ ಹಿಂದೂ ಧರ್ಮದಲ್ಲಿ, ಕ್ರಿಶ್ಚಿಯನ್ ಸಮಾಜ ಇಲ್ಲಿ ಯಾರ್ಯಾರಿಗೂ ಏನೇನು ಮಶಾಣಕ್ಕೆ ಆಗುತ್ತೆ, ಜಾಗ ಆಗುತ್ತೆ ಅಂತಂದರೆ ಅವ್ರು ಕೊಡಬೇಕು. ಆಮೇಲೆ ಮುಸ್ಲಿಮ್ಗೆ ಹೆಚ್ಚಿನ ಸಂಖ್ಯೆ ಯಾವ್ಯಾವ ತಾಲೂಕಲ್ಲಿ ಮುಸಲ್ಮಾನ್ಗೆ ಹೆಚ್ಚಾಗಿರ್ತಾರೆ ಖಬರ್ಸ್ತಾನ್ ಜಾಗ ಆಗತ್ತೆ ಇದೆ. ನಾವು ಯಾವುದನ್ನ ಪ್ರಪೋಸ್ ಇಟ್ಟಿದ್ವಿ ಸರ್ಕಾರಕ್ಕೆ, ಅದು ಇಮಿಡಿಯೇಟ್ ಅಲಾಟ್ ಮಾಡಬೇಕು. ಬೈ ಚಾನ್ಸ್ ಸರ್ಕಾರಿ ಜಾಗ ಇಲ್ಲ ಅಂದ್ರೂ ಪ್ರೈವೇಟ್ ಲ್ಯಾಂಡ್ ಪರ್ಚೇಸ್ ಮಾಡ್ಬೇಕಂತ ಮನೆ ಮುಖ್ಯಮಂತ್ರಿ ಆದೇಶ ಮಾಡಿ, ಈ ಹೊಸ ಸರ್ಕಾರ ಬಂದಾದ್ಮೇಲೆ 2 ಬಾರಿ DCS ಮೀಟಿಂಗ್ ಮಾಡುವಾಗ ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಹೇಳಿದ್ದೀನಿ. ಯಾವ ಡಿಸ್ಟಿಕ್ ಅಲ್ಲೂ ಖಬರಸ್ತಾನ್ಗೆ ಅರ್ಜಿಗಳು ಬರ್ತಾ ಇದೆ, ಯಾವುದು ಕನ್ಸಿಡರ್ ತಾವು ಮಾಡ್ತಾ ಇಲ್ಲ ಹೇಳ್ತೀನಿ ಕೇಳ್ತೀನಿ. ಈಗ ನಿಮ್ದಾಗಿರೋದು ಓಲ್ಡ್ ಅರ್ಜಿಗಳು ಬಂದಿರೋದು 25 ಅರ್ಜಿಗಳು ಮುಂಚೆ ಕೊಟ್ಕೊಂಡು ಬರ್ತಾ ಇದ್ದಾರೆ. ಈಗ ನಿನ್ನೆ ಕೊಟ್ಟಿರೋದು ನಾನು ಕೇಳಂಗಿಲ್ಲ. ಹೊಸದು ಸರ್, ನಮ್ಮಲ್ಲಿ 22 25 ಇದೆ ಟೋಟಲ್. 25 ಇದೆ. 25ಅಲ್ಲಿ ತಾವೇನ್ ಮಾಡಿದ್ ಬರೇ 2 ಸಂಖ್ಯೆ ಮಾಡಿದ್ವಿ ಸರ್. ನಾನು ಪ್ರಾಸೆಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್. ಇದು ಅರ್ಜಿ ಪಬ್ಲಿಕ್ ಇಂದ ಬಂದಾದ್ಮೇಲೆ ನಾವು ತಹಸೀಲ್ದಾರ್ಗಳಿಗೆ ಕಳಿಸ್ತೀವಿ. ತಹಸೀಲ್ದಾರ್ಗಳು ಅಲ್ಲಿ VARI ಕಡೆಯಿಂದ ಎಲ್ಲ ಸ್ಥಳೀಯ ಮಹಾಜರೆಲ್ಲ ಮಾಡಿ, ಸರ್ಕಾರಿ ಜಮೀನ್ ಇದೆ ಅಂದ್ರೆ ಸರ್ಕಾರಿ ಜಮೀನ್ ಲಭ್ಯ ಇಲ್ಲದೆ ಪರಿಸ್ಥಿತಿ ಇದ್ದಲ್ಲಿ ಅವರು ಯಾವುದಾದ್ರೂ ಒಂದು ಖಾಸಗಿ ಕಡೆ ಐಡೆಂಟಿಫೈ ಮಾಡಿ AC ಕಡೆಯಿಂದ ಪ್ರಾಥಮಿಕವಾಗಿ ರೇಟ್ ಫಿಕ್ಸೇಷನ್ ಮಾಡಿ ನನ್ನ ಕಡೆ ಕಳಿಸ್ಕೊಡ್ತೀವಿ. ಅದು ಪ್ರಾಸೆಸ್ ಸ್ವಲ್ಪ ಉದ್ದ ಇದೆ ಸರ್. ನಾವು ಆಲ್ಮೋಸ್ಟ್ ವೀಕ್ಲಿ ರೆವಿನ್ಯೂ ಆಫೀಸರ್ಸ್ ಮೀಟಿಂಗ್ ಅಲ್ಲಿ ಇದು ಸತತವಾಗಿ ರಿವ್ಯೂ ಮಾಡ್ತಾ ಇದ್ದೇವೆ. ಅದರಲ್ಲಿ ನಮ್ದು 23 ಇತ್ತು ಸರ್, ಅದರಲ್ಲಿ 2 ನಾವು ಈಗಾಗಲೇ ಸ್ಯಾಂಕ್ಷನ್ ಮಾಡಿದೀವಿ. ಮಿಕ್ಕ ಉಳಿದು 21 ಕೇಸಸ್ ಬೇರೆ ಬೇರೆ ಹಂತದಲ್ಲಿ ಇದೆ. ಕಲಬುರಗಿಯಲ್ಲಿ ನೋಡಿ, ಎಲ್ಲ ಒಂದೊಂದು ಸ್ಟೇಜ್ ಅಲ್ಲಿ ಇದೆ ಸರ್. ಅವರು ತಹಸೀಲ್ದಾರ್ ಮಾತಾಡ್ತಾರೆ ಸರ್, ಅವ್ರು ಹೇಳ್ತಾರೆ ಒಂದೊಂದು ಸ್ಟೇಜ್ ಅಲ್ಲಿ ಒಂದೊಂದು ಇರುತ್ತೆ. ಈಗ ಹೊಸ ಬಂದಿರೋದು ಬೇರೆ ಸರ್. ಈಗ ಇದು 27 ಈಗ ನಿನ್ನೆ ಬಂದಿರೋದು ಮಾಹಿತಿ ನಾವು ಕೊಡ್ತೀವಿ. 25 ಮುಂಚೆ ಬಂದಿದೆ, ಅದು 2 ಅಲಾಟ್ ಆಗಿದೆ. ದಯಮಾಡಿ ಅವ್ರು ಮಾಡಿಸ್ತಾರೆ ಸರ್. ತಹಸೀಲ್ದಾರ್ ಮಾತಾಡ್ತೀವಿ ಸಂಜು, ಏನ್ ಯಾವ ಹಂತದಲ್ಲಿ ನಿಮ್ಮ ಅರ್ಜಿಗಳು ಯಾವ ಹಂತದಲ್ಲಿ ಇದೆ ಎಲ್ಲ ಲೆವೆಲ್ ಸರ್. ನಾವು ವೀಕ್ಲಿ ಮೀಟಿಂಗ್ ಮಾಡುವಾಗ ಇದು ರಿವ್ಯೂ ಮಾಡ್ತೀವಿ. ಸ್ಮಶಾನಗಳು ಇರ್ಬಹುದು, ಬೇರೆ ಬೇರೆ ನಮ್ಮ ಸಾರ್ವಜನಿಕ ಸ್ಮಶಾನ ನಾವು ಮಾಡಿಸ್ತಾನೆ ಬರ್ತಾ ಇದ್ದೀವಿ. ಬಟ್ ಇದು ಬೇರೆ ಬೇರೆ ಹಂತದಲ್ಲಿ ಇರುತ್ತೆ. ಸಮ್ ಟೈಮ್ ಸರ್ವೆ ಆಗ್ಬೇಕು. ನಾವು ನಾನು ಕೇಳಂಗಿಲ್ಲ, ನಿನ್ನೆ ಬಂದಿದ್ದು 20 ನಾನು ಕೇಳಂಗಿಲ್ಲ. 25 ಎಷ್ಟು ವರ್ಷದಿಂದ ಕೊಡ್ಕೊಂಡು ಬರ್ತಾ ಇದ್ದೀರಾ? ಮತ್ತೆ ಅದೇ ಹೇಳೋದು, ಅಫ್ಜಲ್ಪುರ್ ಏನಪ್ಪ 8 ಅರ್ಜಿಗಳು ಬಂದಿದೆ, 8 ಒಂದು ಆಗಿದೆ ನಿಮ್ಮಲ್ಲಿ. ಸರ್ ನಮಸ್ತೆ ಸರ್. 8 ಅರ್ಜಿಗಳು ಬಂದಿದ್ದಾವೆ ಸರ್. ನಾವು RID ಅವ್ರು ಕಳಿಸಿದ್ವಿ ಸರ್. ಸ್ವಲ್ಪ ಖರೀದಿಗೂ ಅದಾವ ಸರ್, ಖರೀದಿಗೂ ಪ್ರಸ್ತಾವನೆ ಇದಾವೆ ಸರ್. ಏನಕ್ಕೆ ಖರೀದಿ ಕಷ್ಟ ಆಗ್ತದೆ? ಸರ್ಕಾರಿ ಕೊಡ್ಕೊಳ್ಬೇಕಂದ್ರೆ ಸರ್ಕಾರ ಆದೇಶನೇ ಇದೆ ಅದು. ಇದು ಮಾಡ್ತೀವಿ ಸರ್. ಇಲ್ಲ ಒಂದು ಮಾಡಿ ಸರ್ಕಾರಿದು ಅಪ್ಲಿಕೇಶನ್ ಕೊಡ್ಬೇಕಾದ್ರೆ ಸರ್ಕಾರಿದು ನಾವು ಕೊಟ್ಟಿರೋ ಅಪ್ಲಿಕೇಶನ್ಗಳು ಎಷ್ಟಾವೆ ಇದರಲ್ಲಿ? ಒಂದು ನಿಮಿಷ ಹೇಳಿ ಈಗ ಟೋಟಲ್ ನಾವು 25 ಅರ್ಜಿಗಳು ಹಳೆ ಅರ್ಜಿ, ಇವತ್ತಿಗೆ ಹೊಸ ಬಿಟ್ಬಿಡ್ತೀವಿ. ಹಳೆ ಕೊಟ್ಟಿದ್ರ ಅದರಲ್ಲಿ ಸರ್ಕಾರಿ ಎಷ್ಟಿದೆ ಅದು? ಮತ್ತೆ ಯಾರು ನೀವು ಫಾಲೋ ಮಾಡ್ಬೇಕು. ಒಬ್ಬ ಆಫೀಸರ್ ಕೆಲಸ ಏನು? ಈಗ ತಗೊಂಡು ಕೊಟ್ಕೊಡೋದಾದ್ರೆ ಸ್ವಲ್ಪ ಡಿಲೇ ಆಗ್ತದೆ, ಒಪ್ಕೊಡ್ತೀನಿ. ಸರ್ಕಾರದಿಂದ ಇಮಿಡಿಯೇಟ್ ನಿಮ್ ಜವಾಬ್ದಾರಿ ತಾನೆ, ಅದು ನಿಮ್ ಜವಾಬ್ದಾರಿ ತಾನೆ. ಈ ತರ ಸರ್ಕಾರಕ್ಕಿದ್ರೆ ನಾವು ಇದು ಕೊಟ್ಟಿದ್ದೀವಿ, ಅರ್ಜಿ ಕೊಟ್ಟಿದ್ದೀವಿ ಅಂತ ಅಲರ್ಟ್ ಮಾಡ್ಕೊಳ್ಬೇಕು ತಾನೆ. ಯಾರು ಜವಾಬ್ದಾರಿ ಅದು? ಮತ್ತೆ ನಿಮ್ ಜವಾಬ್ದಾರಿ ಆಗ್ತದದು. ಎಷ್ಟು ದಿನ ಇದೆಯಪ್ಪ ನಿಮಗೆ? ಒಂದು ವರ್ಷ ಮತ್ತೆ ಏನ್ ಮಾಡಿದ್ಯಾ ನೀನು? 1 ವರ್ಷದಲ್ಲಿ ಯಾವ್ದಾರ ಒಂದು ತಹಸೀಲ್ದಾರ್ ಹೋಗಿದ್ಯಾ ನೀನು? ಯಾವ್ದಾರ ಒಂದು ತಹಸೀಲ್ದಾರ್ ಹೋಗಿ ಬಂದಿದ್ದೆ ಕೇಳೋ? ಯಾವ್ದಾರ ಒಂದು ತಹಸೀಲ್ದಾರ್ ಹೋಗಿ ಕೇಳ್ಕೊಂಡಿದ್ದೀರ ನೀವು? ನಿಮ್ ಜವಾಬ್ದಾರಿ ಆಗತ್ತಾನೆ. ಹೆಚ್ಚಿನ ಜವಾಬ್ದಾರಿ ಅವ್ರು ಹೋಗಿ ಹೇಳಿ ಕೊಟ್ಟಿಲ್ಲ ಅಂದ್ರೆ ಅವ್ರ ಜವಾಬ್ದಾರಿ ಆಗ್ತದೆ. ಸಾಕಷ್ಟು ಕೆಲಸ ಇರುತ್ತೆ ಸರ್. ಪಾಪ ದಯಮಾಡಿ ಎಲ್ಲ ನೋಡಿ, ಎಲ್ಲಾ ತಹಸೀಲ್ದಾರ್ಗಳು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನಾನು. ಇಲ್ಲಾಂದ್ರೆ ನೆಕ್ಸ್ಟ್ ಮನೆ ಮುಖ್ಯಮಂತ್ರಿಗಳು DC ಮೀಟಿಂಗ್ ಕರೀತಾರೆ. ತಿರ್ಗಾ ಒಂದು 6 ತಿಂಗಳ ಹಿಂದೆ ಕರೀತಾರೆ, ಈಗ ತಿರ್ಗಾ 2-3 ತಿಂಗಳಲ್ಲಿ ಕರೀತಾರೆ. ಅವಾಗ ನಾನೇ ಹೇಳ್ತೀನಿ, ನಾನೇ ಎಲ್ಲೆಲ್ಲಿ ನಾನು ಒಪ್ಪಂದ ಮಾಡಿ ನಾನು ಕೇಳ್ಕೊಂಡು ಯಾರು ಕೊಟ್ಟಿಲ್ಲ ಅಂದ್ರೆ ನಿಮ್ಮೆಲ್ಲ ಕ್ರಮ ತಗೊಳ್ಬೇಕಾಗ್ತದೆ ನೋಡಿ. ನಾನು ಈಗ ನೋಡಿ ವಕ್ಫ್ ಆಫೀಸರ್ ಅವರು ಮತ್ತು ತಹಸೀಲ್ದಾರ್ ಸಮನ್ವಯ ಮಾಡಿ ಮಾಡ್ತೀರಾ ಇಲ್ವಾ? ಹೆಚ್ಚಾಗಿರ್ತದಪ್ಪ ಅದು. ಮಾಡ್ತಾರೆ, ಈಗ ಮಾಡ್ತಾರೆ ಬಿಡಿ. ಸ್ವಲ್ಪ ವಿಡಿಯೋ ನೋಡಿ, ಕೂತ್ಕೊಳ್ಳಿ ಆರಾಮಾಗಿ.
ಈಗ ಕೇಳಪ್ಪ ಇಲ್ಲಿ ಎಲ್ಲ ತಾಲೂಕಾಗ ಹೋಗಿ ವಿಸಿಟ್ ಕೊಡ್ಬೇಕು ಪರ್ಸನಲ್. ನಾನು ನೆಕ್ಸ್ಟು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಯಾವುದೇ ನಿಮಗೆ ಸಪ್ರೇಟ್ ಮಾಹಿತಿ ಕೊಡಬೇಕು. ಯಾವ್ಯಾವ ತಾಲೂಕಲ್ಲಿ ಸರ್ಕಾರಿ ಜಾಗ ಇದೆ ಅಲ್ಲಿ ಕೊಟ್ಟಿಲ್ಲ ಅಂದರೆ ನನಗೆ ಅಪ್ಡೇಟ್ ಮಾಡಬೇಕು. ಹಾಂ, ಆಮೇಲೆ ಕೇಸಸ್ ಪೆಂಡಿಂಗ್ ಇರೋದು RC ತವ 4 ಕೇಸ್ ಪೆಂಡಿಂಗ್ ಇದೆ ಸರ್. RC ಅವರು ಹಾಂ, ನಿಮ್ಮಲ್ಲಿ ಒಂದೇ ಒಂದು ಪೆಂಡಿಂಗ್ ಇದೆ. AC ಅವ್ರದ್ದು 7 ಪೆಂಡಿಂಗ್ ಇದೆ. ಅದೊಂದು. ಆಮೇಲೆ ತಹಸೀಲ್ದಾರ್ ಪೋರ್ಟಲ್ 45 ಪೆಂಡಿಂಗ್ ಇದೆ. ತಹಸೀಲ್ದಾರ್ ಪೋರ್ಟಲ್ 45 ಪೆಂಡಿಂಗ್ ಇದೆ. ಆದಷ್ಟು ಬೇಗ ಅದು ಕೇಸ್ ಎಲ್ಲ ಕ್ಲೋಸ್ ಮಾಡ್ತದೆ. ತಹಸೀಲ್ದಾರ್ 45 ಪೆಂಡಿಂಗ್ ಇದೆ. ADLR ಪೋರ್ಟಲ್ಲಿ 1 ಪೆಂಡಿಂಗ್. ಹೈಕೋರ್ಟ್ ಏನ್ ನಿರ್ದೇಶನ ಕೊಡ್ತಾರೆ ಸರ್, ವಕ್ಫು ಆಸ್ತಿ ಅಂತ ಹಾಕಿರೋದು ನೀವು ಹೆಸರು ತೆಗೀರಿ, ವಿಚಾರಣೆ ಮಾಡಿ ಅಂತ ತಹಸೀಲ್ದಾರ್ಗೆ ರಿಮೈಂಡ್ ಮಾಡ್ತಾರೆ. ಸೊ ತಹಸೀಲ್ದಾರ್ ಅವರೆಲ್ಲ ಹಿಯರಿಂಗ್ ಮಾಡ್ತಾ ಇರ್ತಾರೆ. ಅದು ಸ್ವಲ್ಪ ಬೇಗ ಮಾಡಿ ಮುಗಿಸಿ. JDLRಗೆ ಕರೆದಿದ್ದೀರಾ ಶರಣಬಸಪ್ಪ? JDLR ಗಮನಕ್ಕೆ ತರ್ರಿ. ಇದು ಎನ್ಕ್ರೋಚ್ಮೆಂಟ್ ಎಲ್ಲಿದೆ ಇದೊಂದು? ನೋಡಿ ಮೇಡಮ್, ನಿಮ್ಮದು ಎವಿಕ್ಷನ್ ಆಗ್ಬಿಟ್ಟು ನಮ್ದು 54 ಎವಿಕ್ಷನ್ ಆಗ್ಬಿಟ್ಟು ಆದೇಶ ಆಗಿದೆ. ಅದರಲ್ಲಿ ಟೋಟಲ್ 284 ಎಕರೆ 35 ಗುಂಟೆದು ಎನ್ಕ್ರೋಚ್ಮೆಂಟ್ ಇದೆ. ಇನ್ನೊಂದು ಯಾವುದು ಕಮರ್ಷಿಯಲ್ದು 1 ಲಕ್ಷ ಇಲ್ಲ. ಯಾವ ಹೌದು 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 ಹೌದು. ನೋಡಿ ಅಫ್ಜಲ್ಪುರಲ್ಲಿ 36 ಪ್ರಾಪರ್ಟಿ ಔಟ್ ಮೇಲೆ ನಾನು ಹೇಳ್ತೀನಿ. ನಾನು ಅಫ್ಜಲ್ಪುರಲ್ಲಿ 36 ಎನ್ಕ್ರೋಚ್ಮೆಂಟ್ ಆಗಿರೋದು. ಸರ್ ನಮಸ್ತೆ ಸರ್. 36ರಲ್ಲಿ ಸರ್ ಇದ್ರ ಕಂಟೆಂಪ್ಟು ಇದೆ ಸರ್. ಕಂಟೆಂಪ್ಟು ಇದೆ. ಇದರಲ್ಲಿ ಸರ್ ನಾವು 3 ಪ್ರಕರಣಗಳಲ್ಲಿ ತೆರವು ಮಾಡಿದ್ದೀವಿ ಸರ್. ಆಮೇಲೆ ಮತ್ತೆ RTC ಓನರ್ ಹೆಸರೇ ಬಂದಿದ್ದಾರೆ ಸರ್. ಹೈಕೋರ್ಟ್ ಆದೇಶ ಪ್ರಕಾರ ಓನರ್ ಹೆಸರು ಟೋಟಲಿ 36 ಕೇಸ್ಗಳಿದೆ. ಎನ್ಕ್ರೋಚ್ಮೆಂಟ್ ರಿಮೂವ್ ಮಾಡಿಲ್ಲ ಅಂತೇಳಿ ನಮ್ಮ ಮೇಲೆ ಕಂಪ್ಲೇಂಟ್ ಕಂಟೆಂಪ್ಟ್ ಇದೆ ಸರ್. ಇದರಲ್ಲಿ ನಾವು ಪ್ರಕರಣದಲ್ಲಿ ನಾವು ಕೆಲಸ ಮಾಡಿದಾಗ 3 ಪ್ರಕರಣಗಳಲ್ಲಿ ಸರ್ ನಾವು ಕ್ಲಿಯರ್ ಮಾಡಿಬಿಟ್ಟಿದ್ದೀವಿ. ವಕ್ಫ್ ಆಫೀಸರ್ ಬಂದರೆ ಎಲ್ಲರೂ ಮುತುವರ್ಜಿಯರು ಬಂದಿದೆ ಸರ್, ಕ್ಲಿಯರ್ ಮಾಡಿದ್ದು ಸರ್. ಅಲ್ಲ, ಉಳಿದಿರೋ 33 ಕಂಟೆಂಟ್ ಇದೆಯಾ? ಇಲ್ಲ ಸರ್. ಮತ್ತೆ ನಾವು ಹೇಳೋ ಕಂಟೆಂಟ್ ಇರೋದು ಬಿಡಿ, ನಾವು ಕೇಳಲ್ಲ ಅದನ್ನ. ಸರ್ ಸರ್ ಕೋರ್ಟಲ್ಲಿ ಕಂಟೆಂಟ್ ಇರೋದು ನಾವು ಮಾತಾಡಕ್ ಹೋಗಲ್ಲ. ನೀವು ಹೇಳೋದು ಮಾಡಿ ಸರ್. ಸರ್ ಸಬ್ಮಿಷನ್ ಬಿಟ್ಟು ಬೇರೆ ಮಾಡಿ ನೀವು ಸರ್ 20 ಓನರ್ಶಿಪ್ ಮತ್ತೆ ಲ್ಯಾಂಡ್ ಓನರ್ಸ್ ಹೆಸರಲ್ಲೇ ಆಗಿದ್ದಾರೆ. ಅದೇ ಏನ್ರಿ ಇದು ಮಾತಾಡಿ 30. ನಾವು ವಕ್ಫ್ ಆಫೀಸರು ಮತ್ತೆ ಎಲ್ಲಿ ಮಾತೋಳಿ ಗ್ರಾಮದಲ್ಲಿ ಸರ್ ಒಂದು 35 ಎಕರೆ ಮತ್ತು ಒಂದು 35 ಗುಂಟೆ ಸರ್. ಎರಡು ಹೆಸರಲ್ಲಿ ನಾವು ತೆರವು ಮಾಡಿದ್ದೀವಿ ಸರ್. ಮಾಡಿ ಹ್ಯಾಂಡ್ ಓವರ್ ಮಾಡಿದ್ದೀವಿ ಸರ್. 100 acres ಯಾವಾಗ? ಒಂದು ಸಬ್ಮಿಷನ್ ಅಗೇನ್ ಮತ್ತೆ ಓನರ್ಸ್ ಹೆಸರು ಬರ್ತಾ ಇದೆ ಸರ್. ಆಮೇಲೆ ನೀವೇನ್ ಮಾಡ್ಬೇಕು ಗೊತ್ತಾ, ನೀವು ಎನ್ಕ್ರೋಚ್ಮೆಂಟ್ ಯಾವ್ದು ಬಿಟ್ಟು ಬೇರೆ ಇದೆಯಲ್ಲ, ಪೊಲೀಸ್ ಸ್ವಲ್ಪ ಮಾಡಿ ನಾನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನನಗೆ ಒಂದು ರಿಸಲ್ಟ್ ಕೊಡಬೇಕು. ಸ್ವಲ್ಪ ಟೀಮ್ ಶ್ಲಾಘನೆ ಮಾಡಿದ್ದಾರೆ. 100 ಎಕರೆ ಮೇಲೆ ಅವರು ಪೊಲೀಸ್ ಸಪೋರ್ಟ್ 3 ದಿನ ಮಾಡಿದ್ದಾರೆ ಸರ್. ಯಾವ ಡಿಸ್ಟಿಕ್ ಅಲ್ಲೂ ಆಗಿಲ್ಲ. ಡಿಸ್ಟಿಕ್ ಅಲ್ಲೇ ನಮಗೆ ಫೋನ್ಗೆ ಸರ್ಕಾರ ಬಂದಾದ್ಮೇಲೆ 100 ಎಕರೆ ಸಿಕ್ಕಿರೋದು ನಿಮಗೆ ಗುಲ್ಬರ್ಗ ಬಟ್ ಅವ್ರು ಏನಾಗ್ತಾ ಇದೆ ಮತ್ತೆ ಯಾಕೆ ಅಭಿನಂದನೆ ಸಲ್ಲಿಸ್ತೀನಿ. ಅಭಿನಂದನೆ ಮೇಡಮ್ ಅವರು ಬಂದ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾರೆ. ಹೇಳ್ತಾ ಇಲ್ಲ, ಅಭಿನಂದನೆ ಸಲ್ಲಿಸ್ತಾ ಇಲ್ಲ. ಮೀಟಿಂಗ್ ಮಾಡಿದ್ರು ಅಫ್ಜಲ್ಪುರ ಇಲ್ಲಿ ಚಿತ್ತಾಪುರಲ್ಲಿ ಸರ್. ಒಂದು ಚಿತ್ತಾಪುರ ಒಂದು ಸಬ್ಮಿಷನ್ ಸರ್. ನಮ್ಗೆ ಏನಾಗ್ತಾ ಇದೆ ಸರ್, ನಾವು ತೆರವು ಮಾಡಕ್ ಹೋದಾಗ ಸ್ಟೇ ಬರ್ತಾ ಇದೆ ಸರ್. ಆಮೇಲೆ ಓನರ್ಶಿಪ್ ಮತ್ತೆ ಅವ್ರ ಹೆಸರು ಬರ್ತಾ ಇದೆ ಸರ್. ಅದೊಂದು ಕ್ಲಿಯರ್ ಆಗಿದೆ. ಇಲ್ಲ, ನಾನು ಅದು ಒಪ್ಕೊಂಡು ನಾನು ಮಾಡ್ತೀನಿ ಸರ್. ನನ್ನ ಜವಾಬ್ದಾರಿ. ಥ್ಯಾಂಕ್ ಯು ಸರ್. ಚಿತ್ತಾಪುರ ಒಂದಿದೆ ನೋಡಿ. ಚಿತ್ತಾಪುರ ಒಂದೇ ಇದೆ, 5 ಎಕರೆ 19 ಗುಂಟೆ. ಏನಪ್ಪ ಸಮಸ್ಯೆ? 10 ದಿವಸ ಮಾಡ್ತಾರೆ. 10 days ಆಗಿದೆಯಾ? ಅಡ್ಜಸ್ಟ್ ನೆಕ್ಸ್ಟ್ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಇದು ಬಗೆಹರಿಸಬೇಕು. ಆನಂದ್ ಕಲಬುರ್ಗಿ
ಅದರಲ್ಲಿ ಒಂದು ಕೇಸ್ ಹೈಕೋರ್ಟ್ ಇದೆ ಮೇಡಮ್, ಒಂದು ಕೇಸ್ ಸುಪ್ರೀಂ ಕೋರ್ಟ್ ಇದೆ ಮೇಡಮ್. ಆಮೇಲೆ ಮಾಳೇವಾಡು ಆ್ಯಕ್ಚುಲ್ ವರ್ಕ್ ಇದು 20 ಫುಟ್ ಇದೆ ಮೇಡಮ್. ನಮ್ಮ ಸರ್ಕಾರಿ ಆಸ್ತಿ 22 ಎಕರೆ ಇದೆ. ಅದಾದ್ಮೇಲೆ ರೆಸ್ಟ್ರಿಕ್ಷನ್ 12 ಎಕರೆ ಇದೆ ಮೇಡಮ್. ಸೊ ಮಿಕ್ಕಿದ 10 ಎಕರೆ ಪಟ್ಟ ಅಂತಿದೆ ಮೇಡಮ್. ಸೊ ಅದು ನಂತರ ಇದು ಗೌರ್ಮೆಂಟ್ ಇದೆ. ಇದೆಲ್ಲ ನಾನಿಲ್ಲಿ ಎನ್ಕ್ರೋಚ್ಮೆಂಟ್ ಫಿಕ್ಷನ್ ಆಗಿರೋದು. ಎನ್ಕ್ರೋಚ್ಮೆಂಟ್ ಟೋಟಲ್ 25 ಪ್ರಾಪರ್ಟಿಗಳು ಅವೆ. ಟೋಟಲ್ 23 ಎಕರೆ 22 ಗುಂಟೆ. ಹಾ ಏನು ಮೈಕ್ ತಗೊಳಪ್ಪ, ಫಾಲೋ ಮಾಡಿ ನನಗೆ ನಾನು ವಿಡಿಯೋ ಕಾನ್ಫರೆನ್ಸ್ ಮಾಡ್ತೀನಿ. ನಾನು ವಿಡಿಯೋ ಕಾನ್ಫರೆನ್ಸ್ 1 ತಿಂಗಳು ಬಿಟ್ಟು ಆ ಟೈಮಲ್ಲಿ ನನಗೆ ಇದು ಮಾಡಬೇಕು. ಈಗಾಗಲೇ 3 ಎವಿಕ್ಷನ್ ಆಗಿದೆ ಮ್ಯಾಮ್. ಒಂದು 72 ಈಗ ನೋಟಿಸ್ ಸರ್ವ್ ಮಾಡಿದ್ದೀವಿ. ಸೊ ದಿಸ್ ಮಂತ್ ಕ್ಲಿಯರ್ ಎಲ್ಲ ಎಸ್ ಸರ್. ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಲ್ಲಂದಲ್ಲಿ 23 ಎಕರೆಯಲ್ಲಿ ಅದೇನು ಕಟ್ಟಿದ್ದಾರೆ, ಪೊಲೀಸ್ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ. ಈಗ ಅಡಿಷನಲ್ ನಮ್ಗೆ ಅಟ್ಲೀಸ್ಟ್ ಬೇರೆ ಯಾರು ಕೊಟ್ಟಿದ್ದಾರೆ ಅಂದರೆ ನಾವು ಮಾಡೋಕ್ಕಾಗಲ್ಲ. ನಮ್ಗೆ ಪರಿಹಾರ ಕೊಡಬೇಕು. ಇಲ್ಲ ಇಟ್ಕೊಂಡು ಪರಿಹಾರ ಕೊಡಿದ್ದಾರೆ, ಪರಿಹಾರ ಅಂತ ಕೊಡಿ ನಮಗೆ. ಈಗ ಲ್ಯಾಂಡ್ ಇಲ್ಲ ಶ್ರೀನಿ, ಸ್ವಲ್ಪ ಏನ್ ಮಾಡೋಣ ಶರಣಬಸಪ್ಪ, ನೀವು ನಮ್ಮ DDLR ನಮ್ಮ ವರ್ಕ್ ಆಫೀಸರ್ ವಿತ್ ಪೊಲೀಸ್ ಡಿವೈಸ್ ಇದೆ ಒಮ್ಮೆ ಅವ್ರು ಸರ್ವೆ ಮಾಡಿಸಿ ಎಷ್ಟು ಬರುತ್ತೆ ಎಷ್ಟು ಬರುತ್ತೆ. 23 ಎಕರೆ 23 ಎಕರೆ 32 ಗುಂಟೆ. ಇಲ್ಲ ಆಗಿಲ್ಲ, ಅದು ಆಗಿದೆ. ಇಲ್ಲ ಆಗಿದ್ರೆ ಓಕೆ, ಏನು ಮಾಡೋಕ್ಕಾಗಲ್ಲ. ನೋಡಿ ಆಗಿಲ್ಲ ಸರ್, ನಾವು ದಾಖಲೆ ಕೊಡ್ತೀವಿ, ನಾವು ಸಬ್ಮಿಟ್ ಮಾಡ್ತೀವಿ. ಕೇಸ್ ಲ್ಯಾಟ್ರಿಮಲ್ಲಿ ನಡೀತದೆ ಸರ್. ಭೂ ನ್ಯಾಯ ಮಂಡಳಿಯಲ್ಲಿ ಪ್ರಕರಣ ಪೆಂಡಿಂಗ್ ಇದೆ. ಹಾಂ ಹಾಂ ಲ್ಯಾಟ್ರಿಮಲ್ಲಿ ಕೇಸ್ ನಡೀತಾ ಇದೆ ಮೇಡಮ್. ಹೈಕೋರ್ಟಿಂದ ರಿಮೈಂಡ್ ಬೇಕಾಗಿತ್ತು ಮೇಡಮ್ ಗ್ರ್ಯಾಂಡ್. ಈಗ ಒಂದು ಕೆಲಸ ಮಾಡಿ, ನಮ್ಮೆಲ್ಲ ಡಾಕ್ಯುಮೆಂಟ್ಸ್ ಮೇಡಮ್ಗೆ ಕೊಡಿಸಿ. ಅದು ಗೆಜೆಟ್ ನೋಟಿಫಿಕೇಶನ್ ಎಲ್ಲ ಇದೆಯಮ್ಮ. ಇವ್ರೇನು ಹೇಳೋದು, ಚೇರ್ಮನ್ ಏನು ಹೇಳೋದು, ಏನು ಮೈಕಾಲ್ ಮಾಡಿ ಹೇಳಿ. ಅದು ನಮ್ದು ಗೆಜೆಟ್ ನೋಟಿಫೈ ಪ್ರಾಪರ್ಟಿ ಮೇಡಮ್. ಅದಕ್ಕೆ ನಮ್ಮ ಹತ್ರ ಗೆಜೆಟ್ ಇದೆ. ಅದನ್ನ ನಮ್ಮ ಒಫ್ ಆಫೀಸರ್ ತಂದು ನಿಮಗೆ ಸಬ್ಮಿಟ್ ಮಾಡ್ತಾರೆ. ಅದನ್ನ ನೋಡಿ ನಮಗೂ ಗೊತ್ತಿದೆ. ಈಗ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದಾರೆ, ಒಂದು ವರ್ಕ್ ಗೆಜೆಟ್ ಆದ್ಮೇಲೆ ಒಂದು ವರ್ಕ್ ಇಟ್ ಇಸ್ ಆಲ್ವೇಸ್ ಆಫ್ ಅಂತ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಆ ಡಾಕ್ಯುಮೆಂಟ್ ಕೊಟ್ಟಿರು ಸೆಪರೇಟ್ ಆಗಿ ನೋಡ್ತೀನಿ ಸರ್. ಇದ್ರ ಬಗ್ಗೆ ನನಗೆ ಸರಿಯಾಗಿ ಮಾಹಿತಿ ನಾನು ದಾಖಲೆ ಕೊಡ್ತೀನಿ. ನಾನೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಡಿಪಾರ್ಟ್ಮೆಂಟ್ ಎಲ್ಲ ನೋಡಿ ಸಾರ್ಟ್ ಔಟ್ ಮಾಡೋಣ. ಆಮೇಲೆ ಸಿಟಿ ಕಾರ್ಪೊರೇಷನ್ ಇದೆ. ಈಗ ಇದು ಕಾರ್ಪೊರೇಷನ್ ಸಿಟಿ ಕಾರ್ಪೊರೇಷನ್ ಅವರು 17 ಪ್ರಾಪರ್ಟೀಸ್ ಇದೆ ಸರ್. ಅದರಲ್ಲಿ ಎನ್ಕ್ರೋಚ್ಮೆಂಟ್ ಎವಿಕ್ಷನ್ ಮಾಡ್ಕೊಡ್ಬೇಕು. ಇದು ಪರಿಹಾರ ಲ್ಯಾಂಡ್ ಅಕ್ವಿಸಿಷನ್ ಆಗಿದೆ ಸರ್, ಕಂಪೆನ್ಸೇಷನ್ ಬರುತ್ತೆ. ಲ್ಯಾಂಡ್ ಅಕ್ವಿಸಿಷನ್ ಆಗಿದೆ ಸರ್, ಕಂಪೆನ್ಸೇಷನ್ ಸ್ವಲ್ಪ ಮಾತಾಡೋ ಸರಿಗೆ ಸರ್. ಮೋತಿ ವೈನಿಂದ ರೋಜಾ ಪೊಲೀಸ್ ಸ್ಟೇಷನ್ ಅವರಿಗೆ 17 ಪ್ರಾಪರ್ಟಿ ಅಕ್ವೈರ್ ಮಾಡಿದ್ದಾರೆ ಸರ್. ಅದರದ್ದು 17 ಪ್ರಾಪರ್ಟಿದು ಕಂಪೆನ್ಸೇಷನ್ ಅಮೌಂಟ್ ಕೊಡಬೇಕಾಗಿದೆ ಸರ್. ಕಂಪಲ್ಸೇಷನ್ ಅಮೌಂಟ್ ಕೊಟ್ಟಿಲ್ಲ ಅಂದ್ರೆ ಅದು ಕಂಪಲ್ಸೇಷನ್ ಅಮೌಂಟ್ ಕೊಡಬೇಕು. ಎಸ್ ಸರ್. ಸರ್ ಅದರಲ್ಲಿ ರೋಡ್ ಕಟ್ಟಿದ್ದಾರೆ ಸರ್. ಆ ಏರಿಯಾದಲ್ಲಿ ರೋಡ್ ರೋಡ್ ಹೋಗ್ತಾ ಇದೆ ಸರ್. ಅದರದ್ದು ಈಗಲೇ ನಾನು ಅದರ ಅಳತಿ ಮಾಡ್ಕೊಳಕ್ಕೆ ಹೇಳಿದ್ದೀನಿ ಸರ್. ಎಷ್ಟು ಏರಿಯಾ ಟೋಟಲ್ ಇದೆ ಅಂತಾನೆ ಪ್ರಪೋಸಲ್ ರೆಡಿ ಮಾಡ್ಕೊಂಡು ಕಳಿಸ್ತೀನಿ ಸರ್. ಒಂದು ವಾರದ ಒಳಗಡೆ ಎಲ್ಲ ಎಸ್ ಎಸ್ ಝೋನ್ 3 ರೋಜಾ ಏರಿಯಾ ಸ್ವಲ್ಪ ನೋಡಿ, ವೈಯಕ್ತಿಕವಾಗಿ ಗಮನ ಹರಿಸಿ. ಒಪ್ಪದಲ್ಲದ್ದು ಅರ್ಜಿಗಳು ಬಂದಿದೆಮ್ಮ ಹೊಸದಾಗಿ 368 ಬಂದಿದೆ. ಕೊಟ್ಟ ಮೇಡಮ್ ಕೊಟ್ಟ. ಎಸ್ ಸರ್, ಎಸ್ ಸರ್, ನೆನ್ನೆನೇ ಕೊಟ್ಟರು ಸರ್. ಇದೆ ಸರ್. ಟೋಟಲ್ ಹೊಸದಾಗಿ ಬಂದಿರೋದಮ್ಮ. ಸರ್ವೆ ಮಾಡೋದು 19 ಬಂದಿದೆ. ಆಮೇಲೆ ಖಾತಾ ಅಪ್ಡೇಷನ್ ಆಫ್ ಪ್ರಾಪರ್ಟಿ 14, ಎನ್ಕ್ರೋಚ್ಮೆಂಟ್ ಆಗಿರೋದು 85. ಇಲ್ಲಿ ಸಿಕ್ಕಾಪಟ್ಟೆ ಗುಲ್ಬರ್ಗಾಲ್ ಮಾತ್ರ 3600 ಎಕರೆ ಎನ್ಕ್ರೋಚ್ಮೆಂಟ್ ಆಗಿದೆ. ಇಲ್ಲಿ ನಮ್ಮ ಗುಲ್ಬರ್ಗ. ನಿಮ್ಮಲ್ಲಿ ನಾನು DC ಮೇಡಮ್ ನಾನು ಪೊಲೀಸ್ SP ಅವರಿದ್ದಾರೆ. ದಯಮಾಡಿ ನಾನು ಒಪ್ಪ ನಾನು ಬೇರೆ ನಾನೇನು ಮಾಡ್ತಾ ಇದ್ದೀನಿ, ನಾವು ಮುಂಚೆ ಇದನ್ನು ಫಾಲೋ ಮಾಡ್ತಾ ಇಲ್ಲ ಸರ್. ಈಗ ನಾನು ಒಪ್ಪಂದ ಮಾಡಿ ಏನು ಮಾಡ್ತಿದ್ದೀವಿ, ನಾನು ಎಲ್ಲ ಕಂಟಿನ್ಯೂಸ್ ವೀಡಿಯೋ ಕಾನ್ಫರೆನ್ಸ್ ಮುಖಾಂತರ ನಾನು ಮಾತಾಡಿದ್ದೀನಿ. ನಿಮ್ಮಲ್ಲಿ ರಿಕ್ವೆಸ್ಟ್ ಇದೆ, ಒಬ್ಬ ಆಫೀಸರ್ ಬಂದು ನಮ್ಗೆ ಯಾವ್ಯಾವ ರಿಕ್ವೈರ್ಮೆಂಟ್ ಆಗಿದೆ ಅದು ನಮಗೆ ಬಂದರೆ ನೀವು ಸಾಕಾರ ಆಗುತ್ತೆ ನಮಗೆ ಮಾಡ್ಕೊಳ್ತೀವಿ ನಾವು. ಸರ್ ಒಂದು ಜಸ್ಟ್ ಒಂದು ಇನ್ಪುಟ್ ಸರ್. ಈಗ ವಕ್ಫ್ ಅದಾಲತ್ ಸಾಹೇಬರು ಬಂದಾದ್ಮೇಲೆ ಮಾತ್ರ ಆಗ್ತಾ ಇರೋದು, ಹಿಂದೆ ಇದು ಆಗ್ತಾ ಇರಲಿಲ್ಲ.
ವಕ್ಫ್ ಆಫೀಸರ್ ಸ್ವಲ್ಪ ಜವಾಬ್ದಾರಿ ತಗೊಂಡು DO ಮೈನಾರಿಟಿ ಜವಾಬ್ದಾರಿ ತಗೊಂಡ್ಬಿಟ್ಟು ಏನೇನು ಬಂದಿದೆ ತಾಲೂಕ್ ವೈಸ್ ಬಿಡಿಸಿ, ತಾಲೂಕ್ ವೈಸ್ ಆ ತಹಸೀಲ್ದಾರ್ಗೆ, EOಗೆ, ಚೀಫ್ ಆಫೀಸರ್, ಕಮಿಷನರ್ಗೆ ಕೊಡ್ತೀರಾ ಅಂದರೆ ಅವ್ರು ತಾನೇ ಮಾಡ್ತಾರೆ. ಈಗ ನೋಡಿ ಮೇಡಮ್, ನಮ್ಮ ಬೀದರಲ್ಲಿ ನಾನು ಮಾಡಿದೆ ಫಸ್ಟ್ ಒಪ್ಪದಲ್ಲ, ಬೀದರಲ್ಲಿ ಮಾಡಿದಾದ್ಮೇಲೆ ನಾನು ಹೋಗಿದ್ದೆ ನಾನೇ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು 67 ಖಾತೆಗಳು ಮಾಡಿಕೊಟ್ರು, ಭಾಳ ವರ್ಷದಿಂದ ಪೆಂಡಿಂಗ್ ಇತ್ತು. ಮುನ್ಸಿಪಾಲ್ಟಿ ಅವರು 75 ಖಾತೆಗಳು ಅವತ್ತೇ ಕೊಟ್ಟರು, ಸೇಮ್ ಡೇ ನಾವು ಮೀಟಿಂಗ್ ಮಾಡುವಾಗ. ಅದಾದಮೇಲೆ ಮೊನ್ನೆ ನಾನು ವಿಡಿಯೋ ಕಾನ್ಫರೆನ್ಸ್ ಮಾಡಿದೆಲ್ಲ, ಅದರಲ್ಲಿ ಈಶ್ವರ್ ಖಂಡ್ರೆ ಅವರು ಇದ್ರು, ಶಿಲ್ಪಾ ಅವರು ಈಶ್ವರ್ ಖಂಡ್ರೆನೂ ಬಂದಿದ್ರು. 280 ಖಾತೆಗಳು ಮಾಡಿದ್ದಾರೆ. ಎನ್ಕ್ರೋಚ್ಮೆಂಟ್ 11 ಆಗಿತ್ತು. 1.5 ತಿಂಗಳಲ್ಲಿ 4 ಎನ್ಕ್ರೋಚ್ಮೆಂಟ್ ತಕ್ಕೊಂಡು ನಾವು ಹ್ಯಾಂಡ್ ಓವರ್ ಮಾಡಿದ್ದಾರೆ. ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಇಲ್ಲಿ ನೀವೆಲ್ಲ ಆಶ್ವಾಸನ ಕೊಡಬೇಕು. ಮುನ್ಸಿಪಾಲ್ಟಿ ಅವರೇನೋ ಖಾತೆಗಳು ತಂದಿದ್ರಂತೆಲ್ಲ ಇಲ್ಲ, ಈಗ ಚೇರ್ಮನ್ ಹೇಳ್ತಾ ಇದ್ದಾರೆ ಯಾರೋ ಮುನ್ಸಿಪಾಲ್ಟಿ ಅವರು ಖಾತೆಗಳು ಇವತ್ತು ಮಾಡಿ ತಂದು ನನಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಮಾಡಕ್ ತಂದಿದ್ರಂತೆಲ್ಲ. ಎಷ್ಟು ಖಾತೆಗಳು ಮಾಡಿದ್ದೀರಾ? ಬರೀ 8 ಖಾತೆಗಳು. ವಾಡಿ ಓಕೆ, ತಗೊಳಪ್ಪ ಹಜರತ್ ತಗೊಳ್ಳು. ಯಾದಗಿರಿ ಮಾತ್ರ ಅಷ್ಟೇ ಗುಲ್ಬರ್ಗ ಯಾದಗಿರಿ ಕೊಡ್ರಿ ಮೇಡಮ್. ನಿಮ್ಮಲ್ಲಿ ಜಾಸ್ತಿ ಏನಿಲ್ಲ ಮೇಡಮ್, ನಿಮ್ಮಲ್ಲಿ ಎನ್ಕ್ರೋಚ್ಮೆಂಟ್ ಆಗಿರೋದು 2 ಪ್ರಾಪರ್ಟಿ, ಯಾದಗಿರಿ ಒಂದು, ವಡಗೇರ ಅದರಲ್ಲಿ ಒಂದು 118 ಎಕರೆ 6 ಗುಂಟೆ ಅಮ್ಮ. ಫುಲ್ ಚಾರ್ಜ್ ಮಾಡಿ ಇಲ್ಲ, ಇದೆ ಹೇಳ್ಬಿಡ್ತೀನಿ. ಇನ್ನ ಇದೆ ನಿಮ್ಮದು. ಆಮೇಲೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ನಿಮ್ಮಲ್ಲಿ ಖಾತಾ ಆಗಬೇಕಾಗಿರೋದು 494 ಇತ್ತು ಮೇಡಮ್, ಅದ್ರಲ್ಲಿ 337 ಕೊಟ್ಟಿದ್ದೀರಾ, 157 ಪೆಂಡಿಂಗ್ ಇದೆಮ್ಮ. ಅಚೀವ್ಮೆಂಟ್ ಚೆನ್ನಾಗಿದೆ. 68-70% ಆಗಿದೆ. ಭಾಳ ಕಡಿಮೆ, ಭಾಳ ಸ್ವಲ್ಪ ನೀವು ಅದು ಮಾಡಿಬಿಟ್ರಮ್ಮ. ಇಲ್ಲ ಬಿಟ್ಟು ತಗೊಳ್ತೀನಿ ಇದಾಗಿ ತಗೊಂಡ. ಒಂದು ರೈಲ್ವೇದು ಒಂದು ನಮ್ಗೆ ಇದು ಬರಬೇಕು, ಪರಿಹಾರ ಕೊಟ್ಟಿಲ್ಲ DC ಮೇಡಮ್. ಅದು ಎಲ್ಲಿದೆ ಅದು ರೈಲ್ವೆ? ರೈಲ್ವೆಮ್ಮ, ಗದಗ್ವಾಡಿ ರೈಲ್ವೆ ಸ್ಟೇಷನಲ್ಲಿ ಸರ್ವೆ ನಂಬರ್ 12/4 4 ಎಕರೆ 16 ಗುಂಟೆ. ಅದು ರೈಲ್ವೆದವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಅದೇನು ಪರಿಹಾರ ಕೊಟ್ಟು ಡೀಟೇಲ್ ತೊಗೊಂಡು ಅದು ಇದು ಮಾಡ. RDPRದು ನಿಮ್ಮದು ಟೋಟಲ್ 719, ಅದರಲ್ಲಿ 347 ಕೊಟ್ಟಿದ್ದೀರಾ, 372 ಬ್ಯಾಲೆನ್ಸ್ ಇದೆ. ಹೊಸದಾಗಿ ಒಂದು ತಿಂಗಳಲ್ಲಿ ಮಾಡಿ ನಾನು ವಿಡಿಯೋ ಕಾನ್ಫರೆನ್ಸ್ ಮಾಡ್ತೀನಿ. ನಾನು ಒಂದು ತಿಂಗಳು ಮಾಡ್ತೀನಿ. ಫ್ಲಾಗ್ ಆಫು ಆಗಬೇಕಾಗಿದೆ ನಿಮ್ಮದು. ಭಾಳ ನೋಡಿ 230 ಪೆಂಡಿಂಗ್ ಇದೆ. ಫ್ಲಾಗ್ ಹಾಕಿ ಮಾಡಿ ಏನು ಸಮಸ್ಯೆ ಇಲ್ಲ ಮಾಡಿ. ಅದೊಂದು ಮಾಡಿಸಿ ಮೇಡಮ್. ಆಮೇಲೆ ಇದು ಅರ್ಬನ್ ಡೆವಲಪ್ಮೆಂಟ್ ಬರೀ 48. ಹೌದಾ? ಇಲ್ಲ, ಚೆನ್ನಾಗಿದೆ. ಎಲ್ಲರಿಗಿಂತ ಒಳ್ಳೆಯದು ನನ್ನ ಅನಿಸಿಕೆ ನಿಮ್ಮ ಡಿಸ್ಟಿಕ್ ಯಾದಗಿರಿ. ಆಮೇಲೆ ಇದೆ ಖಬರಸ್ತಾನ್, ಟೋಟಲ್ ಖಬರಸ್ತಾನ್ ಇಲ್ಲ ಇದು. ಖಬರಸ್ತಾನ್ 11 ಮಾಡಿದ್ದೀರಂತೆ, 11 ಸ್ಯಾಂಕ್ಷನ್ ಮಾಡಿದ್ದೀರಂತೆ. ಭಾಳ ಸಂತೋಷ, ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾವ ಇದಲ್ಲೂ ಯಾವ ಡಿಸ್ಟಿಕ್ಕಲ್ಲೂ 11 ಅಷ್ಟು ಆಗಲಿಲ್ಲ. ನಿಮ್ಗೆ ಯಾದಗಿರಿ ಡಿಸ್ಟಿಕ್ಕಲ್ಲಿ ಮಾಡಿಕೊಟ್ಟಿದ್ದೀರಾ. ನಾನು ಆಸ್ ಎ ಮಿನಿಸ್ಟರ್ ಆಗಿ ನಿಮ್ಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. 19 ಬಾಕಿ ಇದೆ. ಓಕೆ, ಹೊಸದಾಗಿ ಎಷ್ಟು ಬಂದಿದೆ ಅದು? 30 ಇನ್ಕ್ಲೂಡ್ ಇದೆ. ಓಕೆ. ಅಂದರೆ ನೀವು 50% ಮಾಡಿದ್ದೀರ. ಹೌದಾ? ಅಂದರೆ ಮೋರ್ ದೆನ್ 40% ಮಾಡಿದ್ದೀರ. ಓಕೆ. ಆಮೇಲೆ ಕೇಸಸ್ ಪೆಂಡಿಂಗ್ 2 ಹೌದಮ್ಮ. ತಹಸೀಲ್ದಾರ್ ಅದನ್ನು ಕಡಿಮೆ ಮುಗೀತು ಅಷ್ಟೇ. ಈಗ ಹೊಸ ಪ್ರಪೋಸಲ್ ಕೊಟ್ಬಿಟ್ಟು ಅದು ಹೊಸ ಬಂದಿರೋದು ಕೊಡಿ ಕೊಟ್ಬಿಡಿ ಅಲ್ಲಿ ಮೇಡಮ್. ಇದು ನೀವು ಖಾತಾ ಅಪ್ಡೇಟ್ ಮಾಡ್ತೀರಲ್ಲ, ಅದು ಈ ಖಾತಾ ಆಗ್ಬೇಕು ಮೇಡಮ್, ಆನ್ಲೈನಲ್ಲೇ ಆಗ್ಬೇಕು, ಮ್ಯಾನ್ಯುವಲ್ ಆಗ್ಬಾರ್ದು ಮೇಡಮ್, ದಯವಿಟ್ಟು. ಓಕೆ. ಆಮೇಲೆ ಎಲ್ಲ ನನ್ನ ಮನೆಯ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ಳೋದು, ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಇದು ನಾವೇನು ಒಪ್ಪದಲ್ಲದನ್ನು ಮಾಡ್ತಾ ಇದ್ದೀವಿ.
ಮಾನ್ಯ ಮುಖ್ಯಮಂತ್ರಿ ಸೂಚನೆ ಮೇಲೇ. ಕಾರಣ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ರಿವ್ಯೂ ಮೀಟಿಂಗ್ ಮಾಡಿದ್ರು. ವಕ್ಫ್ ಬೋರ್ಡ್ ರಿವ್ಯೂ ಮೀಟಿಂಗ್ ಮಾಡಿಬಿಟ್ಟು ಅವ್ರವ್ರ ಗಮನಕ್ಕೆ ಬಂದಾದಮೇಲೆ ಟೋಟಲ್ ವಕ್ಫ್ ಆಸ್ತಿ ಇರೋದು ನಮ್ಮ ಇಡೀ ರಾಜ್ಯದ್ದು. ವಕ್ಫ್ ಅಂದರೆ ಏನು, ಭಾಳ ಜನದಲ್ಲಿ ಕನ್ಫ್ಯೂಷನ್ ಇದೆ. ವಕ್ಫ್ ಅಂದರೆ ಸರ್ಕಾರಿ ಕೊಟ್ಟಿರೋ ಜಾಗ ಅಂತ ಹೇಳ್ಬಿಟ್ಟು ಭಾಳ ಜನದ ಕನ್ಫ್ಯೂಷನ್ ಇದೆ. ವಕ್ಫ್ಗೆ ಇರೋದಿಲ್ಲ ಆಸ್ತಿಗಳು 1 ಇಂಚು ಸರ್ಕಾರಿಗೆ ನಾವು ತೊಗೊಂಡಿಲ್ಲ. ಖಬರಸ್ಥಾನ ಬಿಟ್ಟು NDC ಮೇಡಮ್, ಖಬರಸ್ಥಾನ ಬಿಟ್ಟು ವಕ್ಫ್ಗೆ 1 ಇಂಚು ನಾವು ತೊಗೊಂಡಿಲ್ಲ. ನಮ್ಮ ವಕ್ಫ್ ಆಸ್ತಿಗೆ ಇರೋದು 1,11,000 ಎಕರೆ ಇರೋದು ಟೋಟಲ್. ದಾನಿಗಳು ದಾನ ಮಾಡಿರೋದು ಅದು. ದಾನಿಗಳು ದಾನ ಮಾಡಿರೋದು. ದಾನ ಏನಿಗೆ ಮಾಡಿರೋದು ಅವರು? ನೀವು ಸುಮ್ಮನೆ ಎನ್ಕರೇಜ್ಮೆಂಟ್ ಮಾಡೋರನ್ನ ಬಿಟ್ಬಿಟ್ಟು ಯಾರೋ ಕೂತ್ಕೊಂಡು ಮಜಾ ಮಾಡೋಕ್ಕಂತೆಲ್ಲ. ಈ ಮುಸ್ಲಿಂ ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ಹಿನ್ನೆಲೆಯಲ್ಲಿ ಇದು ದಾನ ಮಾಡಿರೋದು. ಆ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೆ ಬಂದಾದಮೇಲೆ 1,11,000 ಎಕರೆ ಟೋಟಲ್ ದಾನಿಗಳು ದಾನ ಮಾಡಿರೋದು ವಕ್ಫ್ಗೆ. 1 ಇಂಚು ಸರ್ಕಾರಿ ಜಾಗ ಇಲ್ಲ ಅದು. ಅದಲ್ಲಿ ಏನಾಗಿದೆ, ನಮ್ಮ ಕೈಯಲ್ಲಿ ಇರೋದೇ 23,640 ಎಕರೆನೇ ನಮ್ಮ ಕೈಯಲ್ಲಿರೋದು. ಮಿಕ್ಕಿದ 84,000 ಎಕರೆ ಎನ್ಕರೇಜ್ಮೆಂಟ್ ಆಗಿಬಿಟ್ಟಿದೆ. ಆ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ಬಂದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟು ನೀನು ಎಲ್ಲ ಕಡೆ ಎಲ್ಲ ಡಿಸ್ಟಿಕಲ್ಲಿ ತಿಂಗಳಿಗೆ ಕನಿಷ್ಠ 2 ರಿಂದ 3 ವಕ್ಫ್ ಅದಾಲತ್ ಮಾಡಬೇಕಂತ ಮಾನ್ಯ ಮುಖ್ಯಮಂತ್ರಿ ಸೂಚನೆ ಮೇಲೆ ನಾನು ವಕ್ಫ್ ಅದಾಲತ್ ಮಾಡ್ತಾ ಇದ್ದೀನಿ. ಇದು ವಕ್ಫ್ ಅದಾಲತ್ ನಾವು ಬರೀ ಉಡಾಪೆಗಿಲ್ಲ. ನೀವು ತಿಳ್ಕೊಂಡಿರೋ ಏನೋ ಬರ್ತಾರೆ ಮಂದಿ ಮಿನಿಸ್ಟ್ರುಗಳು ಮಾಡಿದ್ದಾರೆ ಹೋಗ್ಬಿಡ್ತಾರೆ ಅಂತಲ್ಲ. ನಾನೇನು ಮಾಡ್ತೀನಿ, ಇವತ್ತೆಲ್ಲ ನಿಮಗೆ ಯಾದಗಿರಿ ಮತ್ತು ಗುಲ್ಬರ್ಗಕ್ಕೆ ಡೆಡ್ಲೈನ್ ತಾವೇ ಕೇಳ್ಕೊಂಡು 15 ದಿನ ಅಂತ ಕೇಳಿದ್ರಿ. ನಾನು 1 ತಿಂಗಳಂತ ಡೆಡ್ಲೈನ್ ಕೊಟ್ಟಿದ್ದೀನಿ. 1 ತಿಂಗಳಾದಮೇಲೆ ನಾನು ಏನು ಮಾಡ್ತೀನಿ, ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾತಾಡ್ತೀನಿ. ನಾನು ಇಲ್ಲಿ ಆದರೆ ಸಾಧ್ಯತೆ ಇದ್ದರೆ, ಇಲ್ಲ ಇದ್ದರೆ ನಾನು ಬರ್ತೀನಿ. ಇಲ್ಲಾಂದರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲ ಕಡೆ 1 ತಿಂಗಳಾದಮೇಲೆ ನಾನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲರಿಗೂ ಮಾಹಿತಿನ ತೊಗೊಳ್ತೀನಿ. ಅದ್ರಲ್ಲಿ ಏನೇನು ನೀವು ಕಮಿಟ್ಮೆಂಟ್ ಕೊಟ್ಟು 1 ತಿಂಗಳಲ್ಲಿ ನಾವು ಮಾಡಿಕೊಡ್ತೀನಿ ಅಂತ ಜವಾಬ್ದಾರಿನ ವಹಿಸ್ಕೊಂಡಿದ್ದೀರಾ, ಅದು 1 ತಿಂಗಳಲ್ಲಿ ಆಗಿಲ್ಲ ಅಂದರೆ ಆ ಅಧಿಕಾರಿಗಳ ಮೇಲೆ ನಾನು ಕ್ರಮ ತೊಗೊಳ್ಬೇಕಾಗ್ತದೆ. ದಯಮಾಡಿ ನಿಮ್ಮದು ಇದು ಪುಣ್ಯದ ಕೆಲಸ. ಒಂದು ಮುಜರಾಯಿದಿರಲಿ ವಫ್ದಿರಲಿ, ಇದು ದೇವ್ರ ಕೆಲಸ. ಎಲ್ಲ ಏನು ಪುಣ್ಯದ ಕೆಲಸ ಏನೋ ಒಂದು ಮಾಡ್ತಿಲ್ಲ. ಈಗ ದೇವಸ್ಥಾನಕ್ಕೆ ಹೋಗ್ತೀವಿ, ನಾವು ಮಸೀದಿಗೆ ಹೋಗ್ತೀವಿ. ಏನಕ್ಕೆ ಹೋಗ್ತೀವಿ? ನಾವು ಮಾಡಿರೋ ಪಾಪಗಳು ತಳೀಲಿ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಹೋಗ್ತೀವಿ. ಇದು ಒಂಥರ ಪುಣ್ಯದ ಕೆಲಸ. ಇದು ನಿಮ್ಗೆ ಇಂಥರ ಅವಕಾಶ ನಿಮ್ಗೆ ಸಿಕ್ಕಲ್ಲ. ಯಾರ್ಯಾರು ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳಿದ್ದೀರಾ, ಇಂಥ ಅವಕಾಶ ನಿಮಗೆ ಸಿಕ್ಕಲ್ಲ. ಇದು ವಕ್ಫ್ ಇರಲಿ ಮುಜರಾ ಇರಲಿ, ಅದು ದೇವರ ಆಸ್ತಿ ಅಂತ, ನಮ್ಮ ಆಸ್ತಿ ಇಲ್ಲ. ಇದು ದೇವರ ಆಸ್ತಿ ಅಂತ. ಅದು ನಿಮಗೂ ನಾನು ಮನವಿ ಮಾಡ್ಕೊಳ್ಳೋದು, ಆ ಪುಣ್ಯದ ಕೆಲಸ ದಯಮಾಡಿ ನಿಮ್ಗೆ ಒಂದು ಅವಕಾಶ ಸಿಕ್ಕಿದೆ, ದಯಮಾಡಿ ಆ ಪುಣ್ಯದ ಕೆಲಸ ಅಂತ ತಿಳ್ಕೊಂಡು ನೀವೆಲ್ಲ ಕೆಲಸ ಮಾಡಬೇಕಂತ ಮನವಿ ಮಾಡ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರಗಳು. ಯಾದಗಿರಿ ಜಿಲ್ಲಾಧಿಕಾರಿ ಒಂದು ಸಬ್ಮಿಷನ್ ಮೇಡಮ್. ಇದು ಗುರ್ಮಿಟ್ಕಲ್ ತಾಲೂಕಲ್ಲಿ ಜಾಮಿಯಾ ಮಸೀದಿದು ಒಂದು ನಮ್ಮದು ಪ್ರಾಪರ್ಟಿ ಮೇಡಮ್. ತಮಗೆ ಗೊತ್ತಿದೆ, ಆಗಲೇ ನಮ್ಮ ಆಫೀಸರ್ ಸಾಕಷ್ಟು ಸಾರಿ ಭೇಟಿ ಮಾಡಿದ್ದಾರೆ. ಬೇರೆಯವ್ರು ಬಂದು ಅಲ್ಲಿ ಏನೇನೋ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಮೇಡಮ್. ದಯವಿಟ್ಟು ನಮಗೆ ಅದನ್ನು ಅವರಿಂದ ತೆರವುಗೊಳಿಸ್ಕೊಡ್ಬೇಕಂತ ಮನವಿ. ಇಲ್ಲ, ಯಾದಗಿರಿ ಚೆನ್ನಾಗಿದೆ, ರಿಸಲ್ಟ್ ಚೆನ್ನಾಗಿದೆ. ಆಮೇಲೆ ಇನ್ನೊಂದಮ್ಮ ಶೇಡಮ್ದು ಒಂದು ಆದೇಶ ಆಗಿದೆ. ಒಂದು ನಿಮ್ಮನ್ನು ಮರೆತಿರ್ತೀನಿ, ಒಂದು ಕಾಪಿ ಅದು ಕೊಡಬೇಕು. ಮೀಟಿಂಗ್ ಆದಮೇಲೆ ಅಲಂದು ನಿಮ್ಮ ಗುಲ್ಬರ್ಗ ಬರ್ತಾರೆ, ಸಾರಿ. ಅದು ಒಂದು ಗೌರ್ಮೆಂಟ್ ಆದೇಶ ಆಗಿದೆ. ಅಲಂದಲ್ಲಿ ನಮ್ಮ ಒಂದು ದರ್ಗಾದ ಒಂದು ಡಿಸ್ಪ್ಯೂಟ್ ಇದೆ, ಅದು ವಕ್ಫ್ ಪ್ರಾಪರ್ಟಿ ಅಂತ ಆಗಿದೆ. ಈಗ ನಾನೇನು ಮಾಡ್ತಾ ಇಲ್ಲ, ಅದು ವಕ್ಫ್ ಪ್ರಾಪರ್ಟಿ, ಅದು ಕಾಂಪೌಂಡ್ ಹಾಕ್ಬೇಕಂತ ದಯಮಾಡಿ ನನಗೆ ಅವಕಾಶ ಮಾಡಿಕೊಡ್ತಾರೆ. ನೀವು ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟರೆ ಯಾರು ಗುಲ್ಬರ್ಗ ಅದಕ್ಕೆ ಅದು ನನ್ನ ಆದೇಶ ಕಾಪಿ ಎಲ್ಲ ಕೊಡ್ತೀನಿ. ಅದು ಒಂದು ಕಾಂಪೌಂಡ್ ಹಾಕ್ಕೊಳ್ತಾ ಇದ್ದೀನಿ. ದಯಮಾಡಿ ನಿಮ್ಮ ಸಹಕಾರ ಬೇಕಾಗ್ತದೆ, ಮಾಡ್ತೀನಿ. ನಿಮ್ಗಳು ಜವಾಬ್ದಾರಿ ಜಾಸ್ತಿ ಆಗ್ತದೆ ವಕ್ಫ್ ಆಫೀಸರ್ಗಳು. ಆಮೇಲೆ ನೋಡಿ, ನಿಮಗೆ ನೀವು ಆ್ಯಕ್ಟಿವ್ ಏನಾಗಿಲ್ಲ ಅಂದರೆ ನಿಮ್ಮ ಸರಿಗಿನೇ ಅಮ್ಮ ಅದ್ರ ನಿಂದು ಮೇಡಮ್, ಯಾದಗಿರಿ ಮೇಡಮ್ ಕೇಳಮ್ಮ, ಇಲ್ಲ ನಿಮ್ಮನ್ನ ಸಸ್ಪೆಂಡ್ ಮಾಡ್ತೀನಿ ನಾನು. ಒಂದು ಅವಕಾಶ ಕೊಡ್ತಾ ಇದ್ದೀನಿ ಎಲ್ಲರಿಗೂ. ಇದೇ ಥರ ನೀವು ಮುಂದುವರ್ಸ್ಕೊಂಡು ಹೋದರೆ ನಿಮ್ಮ ಜವಾಬ್ದಾರಿ, ನಿಮ್ಮ ಹೆಚ್ಚಿನ ಜವಾಬ್ದಾರಿ. ನೀವೆಲ್ಲ ಇಲಾಖೆ ಸಂಬಂಧಪಟ್ಟ ಇಲಾಖೆಗೆ ವಾರಕ್ಕೆ ಒಂದ್ಸತಿ ಒಂದು ಮೀಟಿಂಗ್ ಮಾಡಬೇಕು. ನೀವು ಉಡಾಪೆ ಕೆಲಸ ಮಾಡೋಂಗಿಲ್ಲ, ಮುಂಚೆ ಮಾಡ್ದಂಗೆ. ನಿಮ್ಗೆ ಏನಾಗಿತ್ತು, ಮುಂಚೆ ಯಾರು ಕೇಳೋರಿಲ್ಲ, ಮಾಡೋರಿಲ್ಲ. ನಿಮ್ಮ ಆಟ ನೀವು ಆಡ್ತಾ ಇದ್ದೀವಿ ಆರಾಮಾಗಿ. ಎಲ್ರಿಗೂ ನಮಸ್ಕಾರ. ನಿನ್ನೆಯಿಂದ ನಮ್ಮ ವಕ್ಫ್ ಸಚಿವರು, ವಸತಿ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರಾದಂಥ BJ ಜಮೀರ್ ಸಾಹೇಬ್ರವರು ಯಾದಗಿರಿ ಜಿಲ್ಲೆ ಮತ್ತು ಗುಲ್ಬರ್ಗ ಜಿಲ್ಲೆಯ 2 ಜಿಲ್ಲೆಗಳ ವಕ್ಫ್ ಅದಾಲತ್ ನಿನ್ನೆ ಮುಗಿಸ್ಕೊಂಡು ಇವತ್ತು ಎಲ್ಲ 2 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಹಾಗೂ SP-ಗಳ ಮುಂದೆ ಹಾಗೂ ಎಲ್ಲ 2 ಜಿಲ್ಲೆಯ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಇವತ್ತು ರಿವ್ಯೂ ಮೀಟಿಂಗ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ವತಿಯಿಂದ ಹಾಗೂ ನಮ್ಮ ವಕ್ಫ್ ಸಚಿವರಾದಂಥ ಜಮೀರ್ ಅಹಮದ್ ಸಾಹೇಬ್ರ ಕಡೆಯಿಂದ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.